ಬಿಗ್ ಬಾಸ್ ಮನೆಯ ಮುದ್ದಾದ ಹುಡುಗಿ, ತುಂಟು ಹುಡುಗಿ, ಡ್ಯಾನ್ಸಿಂಗ್ ಕ್ವೀನ್ ಅಂತಲೇ ಎಲ್ಲರಿಂದ ಕರೆಸ್ಕೊಳ್ತಿದ್ದ ನಮ್ರತಾ ಗೌಡ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ 100 ಡೇಸ್ ಜರ್ನಿ ಅವ್ರದ್ದು ಹೇಗಿತ್ತು, ಹೇಗೆಲ್ಲ ಎಂಜಾಯ್ ಮಾಡಿದ್ರು, ಎಷ್ಟು ಮಜವಾಗಿತ್ತು ಅನ್ನೋದನ್ನ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಹಾಯ್ ನಮ್ರತಾ ಅವರೇ, ಹೇಗಿದ್ದೀರಾ? ಐ ಆಮ್ ಗುಡ್ ಮಂಗಳವ್ರೆ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಹೇಳಿ, ಲೈಕ್ ಬಿಗ್ ಬಾಸ್ 100 ಡೇಸ್ ಜರ್ನಿ ಹೇಗಿತ್ತು ಅಂತ. ಮೊದಲನೇದಾಗಿ TV9 ವೀಕ್ಷಕರಿಗೆಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಆ 100 ದಿನಗಳನ್ನ ಸರ್ವೈವ್ ಮಾಡಿಕೊಂಡು ಮೆಂಟ್ಲಾಗದೆ ಆಚೆ ಬಂದಿರೋದೇ ದೊಡ್ಡ ವಿಷಯ. ಐ ಆಮ್ ಡೂಯಿಂಗ್ ಗುಡ್. ದೊಡ್ಡ ಸಾಹಸನೇ ಅದು. ಅಂದರೆ 100 ಡೇಸ್ ಆ ಮನೆಯಲ್ಲಿ ಎಲ್ಲರ ಜೊತೆ ಸರ್ವೈವ್ ಆಗೋದಿದೆಯಲ್ಲ, ಎಲ್ಲನೂ ಫೇಸ್ ಮಾಡಿಕೊಂಡು ದಾಟಿ ಬರೋದು, ಇಟ್ಸ್ ಅ ಬಿಗ್ ಅಚೀವ್ಮೆಂಟ್. ನನ್ನ ಪ್ರಕಾರ ನಾನು ಗೆದ್ದಿದ್ದೀನಿ, ನನ್ನ ಲೈಫಲ್ಲಿ ನಾನು ಗೆದ್ದಿದ್ದೀನಿ ಅಂತ ಅನಿಸುತ್ತೆ. ನಮ್ರತಾ ಅವರು ಫಸ್ಟ್ ಕಂಟೆಸ್ಟೆಂಟ್ ಆಗಿ ಮನೆ ಒಳಗೆ ಹೋದಾಗ ಅಫ್ಕೋರ್ಸ್ ನನ್ನಿಂದ ಹಿಡಿದು ತುಂಬ ಜನ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇತ್ತು. ಲೈಕ್ ಮೇ ಬಿ ಇವರೇ ವಿನ್ ಆಗ್ಬೋದಾ ಅಂತ. ಯಾಕಂದರೆ ನಿಮ್ಮನ್ನು ತುಂಬ ಹೊರಗಡೆ ಎಲ್ಲ ನೋಡಿದ್ವಿ, ನೀವೆಷ್ಟು ಇಂಡಿಪೆಂಡೆಂಟ್ ಗರ್ಲು, ಬೋಲ್ಡ್ ಗರ್ಲು ಅಂತ. ಲೈಕ್ ಈಗ ಆಲ್ರೆಡಿ ನೀವು ಒಂದು ಮನೆ ತೊಗೊಂಡಿದ್ದೀರಾ, ನೀವೇ ಓನ್ ಅರ್ನ್ ಮಾಡಿ. ಸೊ ಇದೆಲ್ಲ ನೋಡಿದಾಗ ತುಂಬ ಸ್ಟ್ರಾಂಗ್ ಇದ್ದಾರೆ. ಅಫ್ಕೋರ್ಸ್ ಟಾಪ್ 5 ಇರ್ತಾರೆ, ಅದರ್ವೈಸ್ ಇವರೇ ವಿನ್ ಆದರೂ ಆಗ್ಬೋದು ಅಂತ. ಎಲ್ಲಿ ಟ್ರ್ಯಾಕ್ ಮಿಸ್ ಆಯಿತು? ಟ್ರ್ಯಾಕ್ ಎಲ್ಲೂ ನನ್ನ ಪ್ರಕಾರ ಮಿಸ್ ಆಗಿಲ್ಲ. ಅಂದರೆ ಜೀವನದಲ್ಲಿ, ಹೊರಗಡೆ ಜಗತ್ತಲ್ಲಿ ಜೀವನದಲ್ಲಿ ಗೆಲ್ಲೋದೇ ಬೇರೆ. ಬಿಗ್ ಬಾಸ್ ಮನೆಯಲ್ಲಿ ಆ ಒಂದು ರಿಯಾಲಿಟಿ ಶೋ ಗೆಲ್ಲೋದಕ್ಕೆ ಬೇರೆ ಏನೇನೋ ಬೇಕಾಗಿರುತ್ತೆ. ಅಂದರೆ ರಿಯಲ್ ಲೈಫಲ್ಲಿ ನನಗೆ ಡ್ರಾಮಾ ಇಷ್ಟ ಆಗಲ್ಲ, ಅಥವಾ ಬೇಡದಿರೋ ವಿಷಯದಲ್ಲಿ ಮೂಗು ತೋರಿಸೋದು ಇಷ್ಟ ಆಗಲ್ಲ, ಅಥವಾ ಅಲ್ಲಿ ನನ್ನ ಒಪಿನಿಯನೇ ಬೇಕಾಗಿರಲ್ಲ. ಅಲ್ಲಿ ನಾನು ಹೋಗಿ ಬೇಕು ಅಂತ ಸ್ಟ್ಯಾಂಡ್ ತೊಗೋಬೇಕು, ಅಥವಾ ಕಾಣಿಸ್ಕೋಬೇಕು, ಅಥವಾ ಕಂಟೆಂಟ್ ಕೊಡಬೇಕು ಅನ್ನೋದು ನನಗೆ ನಿಜವಾಗ್ಲೂ ಇವತ್ತವರೆಗೂ ಬರಲ್ಲ. ಅದನ್ನು ನಾನು ಮಾಡೂ ಇಲ್ಲ ಮನೆ ಒಳಗಡೆ. ಅಲ್ಲಿ ಪ್ರಾಬಬ್ಲಿ ಬೇಡದಿರೋ ವಿಷಯಗಳಲ್ಲಿ ನಾನು ಇಲ್ಲದೆ ಇರೋದು ಜನಕ್ಕೆ ಅದು ಕನೆಕ್ಟ್ ಆಗಲಿಲ್ಲ ಅಂತ ಅನಿಸುತ್ತೆ. ಬೇರೆಯವರೆಲ್ಲ ಅವ್ರ ವಿಷಯ ಇಲ್ಲದೇ ಇದ್ರೂ ಹೋಗಿ ಡ್ರಾಮಾ ಕ್ರಿಯೇಟ್ ಮಾಡೋದಾಗಿರ್ಬೋದು, ಅದು ನನ್ನ ಕೈಲಾಗಲ್ಲ. ಅದು ಒಂದೇ. ಅದು ಬಿಟ್ಟರೆ ಟಾಸ್ಕ್ಗಳೆಲ್ಲ ನನಗೆ ಕೊಟ್ಟಿರೋದನ್ನ ನಾನು ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ಗೆಲ್ತೀನೋ ಬಿಡ್ತೀನೋ, ಟಾಸ್ಕಿಂದ ಅಂತೂ ಬಿಗ್ ಬಾಸ್ ನಡೆಯೋದೇ ಇಲ್ಲ. ಬಿಗ್ ಬಾಸ್ಗೆ ಬೇಕಾಗಿರೋದೇ ಬೇರೆ ಅಂತ ಅನಿಸುತ್ತೆ. ಒಂದು ಆಪರ್ಚುನಿಸ್ಟಿಕ್ ಕ್ಯಾರೆಕ್ಟರ್ ಇರಬೇಕು, ಒಂದು ಗ್ರ್ಯಾಬ್ ಮಾಡ್ಕೋಬೇಕು. ಅಲ್ಲೊಂದು ಓಪನಿಂಗ್ ಸಿಕ್ಕಿದ ತಕ್ಷಣ ಅದನ್ನು ನೀನು ಪಾಸಿಟಿವ್ ಆಗಿ ಗ್ರ್ಯಾಬ್ ಮಾಡ್ಕೋತೀಯೋ, ನೆಗೆಟಿವ್ ಆಗಿ ಗ್ರ್ಯಾಬ್ ಮಾಡ್ಕೋತೀಯೋ, ಒಟ್ನಲ್ಲಿ ಗ್ರ್ಯಾಬ್ ಮಾಡಿಕೊಂಡು ಅಲ್ಲೊಂದು ಕಂಟೆಂಟ್ ತೊಗೊಳೋದಿದೆಯಲ್ಲ, ಅದೆಲ್ಲ ಪ್ರಾಬ್ಲಿ ನನಗೆ ಬರಲ್ಲ. ನಾನು ಆ್ಯಕ್ಷನ್ ಕಟ್ ಅಂದಾಗ ಮಾತ್ರ ಅಭಿನಯ ಮಾಡಿ ಅಭ್ಯಾಸ ನನಗೆ ಪರ್ಫಾರ್ಮ್ ಮಾಡಿ. ಬಟ್ ನಾನಾಗಿದ್ದೆ. ನಾನು ಯಾವುದೇ ರೀತಿಯಾದ ನನಗೆ ಮೋಸ ಮಾಡ್ಕೊಳ್ಳಿಲ್ಲ. ನಾನಾಗಿರದೇ ಇರೋದನ್ನು ನಾನು ಅಲ್ಲಿ ತೋರ್ಸೋಕ್ಕೆ ಹೋಗಿಲ್ಲ. ಎಲ್ಲೆಲ್ಲಿ ಏನೇನು ಅನಿಸುತ್ತೋ ಅಲ್ಲಲ್ಲಿ ಆರ್ಗ್ಯಾನಿಕ್ ಆಗಿ ಅದನ್ನೇ ರಿಯಾಕ್ಟ್ ಮಾಡಿದ್ದೀನಿ, ಅದನ್ನೇ ಮಾಡಿದ್ದೀನಿ ಕೂಡ. ಸೊ ನನಗೆ ಯಾವುದೇ ರೀತಿ ಅಸಮಾಧಾನ ಇಲ್ಲ. ಐ ಆಮ್ ಆ್ಯಕ್ಚುಲಿ ಹ್ಯಾಪಿ. ಬಿಗ್ ಬಾಸಿಂದ ಆಚೆ ಬಂದಮೇಲೆ ಅಫ್ಕೋರ್ಸ್ ಸಾಕಷ್ಟು ನೆಗೆಟಿವ್ ನೋಡಿರ್ತೀರ, ಸಾಕಷ್ಟು ಪಾಸಿಟಿವ್ ನೋಡಿರ್ತೀರ ನಿಮ್ಮ ಬಗ್ಗೆ ಒಪಿನಿಯನ್ಸು. ಸೊ ಇದ್ರ ಬಗ್ಗೆ ಎಲ್ಲ ನೋಡಿದಾಗ ನಿಮ್ಗೆ ಏನಾದರೂ ನಾನು ರಾಂಗ್ ಡಿಸಿಷನ್ ತೊಗೊಂಡೆ ಬಿಗ್ ಬಾಸ್ ಮನೆಗೆ ಹೋಗಿ ಅಂತ ಅನ್ನಿಸ್ತಾ? ಟು ಬಿ ಆನೆಸ್ಟ್ ವಿತ್ ಯು, ನಾನು ಯಾವುದೇ ರೀತಿಯಾದ ಇನ್ನು ಒಳಗಿಳಿದು ನೆಗೆಟಿವ್ ಏನಾಗಿದೆ, ಟ್ರೋಲ್ಗಳೇನಾಗಿದೆ, ಕಮೆಂಟ್ಸ್ ಏನು ಅಂತ ನಾನು ನೋಡಿಲ್ಲ. ನನಗೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಹೇಳಿರೋದಷ್ಟೇ ನನಗೆ ಗೊತ್ತಿರೋದು. ಬೀಟ್ ಒಂದು ಲೇಬಲ್ಗಳು ಮಾಡಿದಾರಲ್ಲ, ಒಂದು ಹೆಸರುಗಳನ್ನ ಕರೀತಾ ಇದಾರಲ್ಲ, ಅದಿರ್ಬೋದು, ಅಥವಾ ನಾನು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡೋದನ್ನು ಅದನ್ನು ಕೆಡ್ದಾಗ ಪೋರ್ಟ್ರೇ ಮಾಡಿರೋದಾಗಿರ್ಬೋದು, ಇಷ್ಟೇ ನನಗೆ ಗೊತ್ತಿರೋದು. ಡಿಸಿಷನ್ ರಾಂಗ್ ಆಗಿತ್ತಾ? ನೋ, ಐ ಡೋಂಟ್ ಥಿಂಕ್ ಸೊ. ಅಂದರೆ ಸ್ಟಾರ್ಟಿಂಗಲ್ಲಿ ನನಗೆ ಭಯ ಇತ್ತು. ಬಿಕಾಸ್ ಅಫ್ಕೋರ್ಸ್ ನಾನು ಎರಡಕ್ಕೂ ಪ್ರಿಪೇರ್ ಆಗಿದೆ. ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ, ಎರಡನ್ನೂ ಸಮಾನವಾಗಿ ತೊಗೋಬೇಕು ಅನ್ನೋದನ್ನು ನಾನು ಪ್ರಿಪೇರ್ ಆಗೇ ಹೋಗಿದ್ದು. ಬಟ್ ನನಗೆ ಯಾವತ್ತೂ ಒಳಗಡೆ ಆಡ್ಬೇಕಾದ್ರೆ ಅನಿಸಿರಲಿಲ್ಲ, ನಾನು ನೆಗೆಟಿವ್ ಆಗಿ ಪೋಟ್ರೆ ಆಗ್ತಾ ಇದ್ದೀನಿ, ಜನಕ್ಕೆ ನಾನು ಇಷ್ಟ ಆಗ್ತಿಲ್ಲ, ಏನೇನೋ ಕರೀತಾ ಇದ್ದಾರೆ ಅಂತ ನನಗೆ ಐಡಿಯಾನೇ ಇಲ್ಲ. ಆಚೆ ಬಂದಾಗ ಅಫ್ಕೋರ್ಸ್ ಶಾಕ್ ಆಯಿತು, ಬಟ್ ಬೇಜಾರಂತೂ ಆಗಲಿಲ್ಲ. ಅದನ್ನು ಹೊಡೆದಾಕಿದ್ದು ಯಾವುದು ಅಂದರೆ, ನೆಗೆಟಿವಿಟಿ ನನಗೆ ಕಾಣಿಸ್ಲೇಬಾರ್ದು ಅಂತ ಹೊಡೆದಾಕಿದ್ದು ಯಾವುದು ಅಂದರೆ, ತುಂಬ ಜನ ಪಾಸಿಟಿವ್ ಆಗಿ ನಂಗೆ ಮೆಸೇಜ್ ಮಾಡ್ತಿದ್ದಾರೆ. ತುಂಬ ಜನ ಆ್ಯಕ್ಚುಲಿ ಇಷ್ಟಪಟ್ಟಿದ್ದಾರೆ, ಮನ್ಸಾರೆ ಏನಂತಾರೆ, ನಾನು ಏನಾಗಿದ್ದೀನೋ ಅದನ್ನು ನೋಡಿದ್ದಾರೆ ಜನ. ಸೊ ಅದು ಒಂದೇ ನನಗೆ ಮ್ಯಾಟ್ರ್ ಆಗ್ತಿರೋದು ರೈಟ್ ನೌ. ಟು ಬಿ ವೆರಿ ಆನೆಸ್ಟ್, ನನಗೆ ಯಾವ ನೆಗೆಟಿವಿಟಿನೂ ತಟ್ತಾ ಇಲ್ಲ, ಯಾವುದು ಬೇಜಾರು ಕೂಡ ಆಗ್ತಾ ಇಲ್ಲ. ಬಿಕಾಸ್ ಒಳಗಡೆ ಹೋಗಿ ಅದನ್ನೆಲ್ಲ ಫೇಸ್ ಮಾಡಿ ಬಂದಮೇಲೆ ಇನ್ನು ಏನು ಬೇಕಾದ್ರೂ ಫೇಸ್ ಮಾಡ್ಬೋದು ಲೈಫಲ್ಲಿ.